ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರು ಜಿಲ್ಲೆ ಸರಗೂರಿನಲ್ಲಿ ಮತ್ತೊಂದು ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ಸೆರೆಯಾಗಿದೆ ಈ ಗಂಡು ಹುಲಿ. ದೇವಲಾಪುರ ಗ್ರಾಮದ ಅಳಗಂಚಿ ಅರಣ್ಯದಂಚಿನಲ್ಲಿ ಇದನ್ನು ಹಿಡಿದಿದ್ದಾರೆ. ಸರಗೂರು ಭಾಗದಲ್ಲಿ ಬಹಳ ದಿನಗಳಿಂದ ಹುಲಿಗಳ ಹಾವಳಿ ಹೆಚ್ಚಾಗಿತ್ತು. ಅರಣ್ಯ ಇಲಾಖೆಯವರು ಹರಸಾಹಸವನ್ನು ಪಟ್ಟು ಹಿಡಿದಿದ್ದಾರೆ. ಒಂದಾದ್ಮೇಲೆ ಬರ್ತಾನೇ ಇದ್ದಾವೆ. ಹಂಚಿಪುರ, ಸಾಗರೆ, ದೇವಲಾಪುರದಲ್ಲಿ ಈ ಹುಲಿ ಕಾಣಿಸಿಕೊಳ್ತಾ ಇತ್ತು. ಜಾನುವಾರುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ರೈತರು ಹೊಲಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮೇಕೆಯನ್ನು ಮೇಸಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಈವರೆಗೆ 16 ಹುಲಿಗಳನ್ನು ಸೆರೆ ಹಿಡಿದಿದೆ ಅರಣ್ಯ ಇಲಾಖೆ. ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಮತ್ತು ಬರ್ತವೆ, ಯಾಕೆಂದರೆ ಈಗ ಸಫಾರಿ ಬ್ಯಾನ್ ಮಾಡಿದಾರಲ್ವ. ಸಫಾರಿ ಒಂದು ಕಾರಣ ಅಂತ ಹೇಳಿದ್ರೆ ಅವಳಿಗೆ ಆಹಾರ ಬೇಕಾಗಿದೆ ಮತ್ತು ತಮ್ಮ ಟೆರಿಟರಿ ಏನಿರುತ್ತಲ್ಲ ಅದಕ್ಕೂ ಕೂಡ ಅವು ಬರ್ತವೆ. ಜಾಸ್ತಿ ವಯಸ್ಸಾಗಿರುವಂಥ ಹುಲಿಗಳು, ಮುದಿ ಹುಲಿ ಅಂತ ಹೇಳ್ತೀವಿ, ಅವೇ ಜಾಸ್ತಿ ಬರೋದು ಕಾಡಿಂದ ನಾಡಿಗೆ. ಇಲ್ಲಿವರೆಗೂ 16 ಹುಲಿಗಳು ಜನರ ನಿದ್ದೆಯನ್ನು ಗೆಡಿಸಿದ್ವು. ಈಗ ಈ ಊರಲ್ಲಿ ಕಾಣಿಸ್ಕೊಳ್ತು ಅಂತಂದರೆ ನಾಳೆ ಪಕ್ಕದ ಊರಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಜನರಿಗೆ ಮನೆಯಿಂದ ಆಚೆ ಬರೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅರಣ್ಯ ಇಲಾಖೆಯವರಿಗೆ ಹಿಡಿ ಶಾಪ ಹಾಕ್ತಾ ಇದ್ರು. 15-20 ಹಂತದಲ್ಲಿ 3 ಜನ ಸತ್ತು ಹೋದ್ರು. ಒಬ್ಬರಿಗೆ ಆಲ್ರೆಡಿ ಗಂಭೀರವಾಗಿ ಗಾಯ ಆಗಿ ಕಣ್ಣೇ ಕಳ್ಕೊಂಡ್ಬಿಟ್ರು. ಈಗ ಸರಗೂರು ವ್ಯಾಪ್ತಿಯಲ್ಲಿ ಮತ್ತೊಂದು ಹುಲಿಯನ್ನು ಸೆರೆ ಹಿಡಿದಿದ್ದಾರೆ. ಯಾಕಂದರೆ 1-2 ದಿನ ಆದರೆ ಓಕೆ, ನಿರಂತರವಾಗಿ ಹುಲಿಗಳ ಕಾಟ ಅಂತ ಹೇಳಿದ್ರೆ ಖಂಡಿತ ಜನರಿಗೆ ಅಲ್ಲಿ ಬದುಕೋಕ್ಕಾಗೋದಿಲ್ಲ. ಅದರಲ್ಲೂ ಈ ಸರಗೂರು ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಜನ ದಿನನಿತ್ಯವೂ ಕೂಡ ಭಯದಲ್ಲೇ ಬದುಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇಲ್ಲಿವರೆಗೂ 16 ಹುಲಿಗಳನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಯಾವ ರೀತಿ ಹುಲಿಗಳ ಕಾಟ ಇದೆ ಅನ್ನೋದು ಗೊತ್ತಾಗ್ತಿದೆ. ಸರಗೂರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕಾರ್ಯಾಚರಣೆ ಹೇಗಿತ್ತು, ಜೊತೆಗೆ ಜನರು ಈಗಲಾದರೂ ಕೂಡ ಮನೆಯಿಂದ ಆಚೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಥವಾ ಅದೇ ಭಯದಲ್ಲಿ ಇದ್ದಾರಾ ಅನ್ನೋದು? ಹೌದು ಪ್ರಭು, ಈಗಾಗಲೇ ಮುಖ್ಯವಾಗಿ ನಾವು ನೋಡೋದೇ ಆದರೆ DCF ಪರಮೇಶ್ವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. 20ಕ್ಕೂ ಹೆಚ್ಚು ಹುಲಿಗಳು ಕಾಡಿನಿಂದ ನಾಡಿನತ್ತ ಮುಖ ಮಾಡಿದ್ದಾವೆ. ಹೀಗಾಗಿ ಅಲ್ಲಲ್ಲಿ ಅಂದರೆ ಸರಗೂರು ಭಾಗ ಇರ್ಬೋದು, HD ಕೋಟೆ ಭಾಗ ಇರ್ಬೋದು, ಜೊತೆಗೆ ಹುಣಸೂರು ಭಾಗ ಇರ್ಬೋದು, ಈ ಭಾಗಗಳಲ್ಲಿ ಅರಣ್ಯ ಪ್ರದೇಶದ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಹೆಚ್ಚಿನದಾಗಿ ಹುಲಿಗಳು ಕಂಡು ಬರ್ತಾ ಇದ್ದಾವೆ. ಈಗಾಗಲೇ ಹುಲಿ ಸೆರೆ ಆಗ್ತಾ ಇರತಕ್ಕಂಥ ಒಂದು ಕಾರ್ಯಾಚರಣೆ ಕೂಡ ಇದೆ ಅಂತ ಒಂದು ಮಾಹಿತಿಯನ್ನು ನೀಡಿದರು. ಆ ಒಂದು ಮಾಹಿತಿಯ ಆಧಾರವನ್ನು ನೋಡೋದೇ ಆದರೆ ರೈತಾಪಿ ವರ್ಗವು ಕೂಡ ಸಾಕಷ್ಟು ಆರೋಪವನ್ನು ಮಾಡಿತ್ತು. ಕೇವಲ 20 ಹುಲಿಗಳು ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಿನ ಹುಲಿಗಳು ಬಂದಿರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಈಗ ಹುಲಿಗಳ ಒಂದು ಸೆರೆ ಕಾರ್ಯಾಚರಣೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈಗ 15ರಿಂದ 16 ಹುಲಿಗಳನ್ನು ಏನು ಸೆರೆ ಹಿಡಿದಿದ್ದಾರೆ, ಇದನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ 20ಕ್ಕೂ ಹೆಚ್ಚು ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದರೆ ಮೊದಲು ಹುಲಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ, ಕಾಡು ಪ್ರಾಣಿಗಳು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಆ ಗ್ರಾಮೀಣ ಭಾಗದ ಜನ ಒಂದು ರೀತಿ ಆತಂಕಕ್ಕೊಳಗಾಗಿದ್ದರು. ಜೊತೆಗೆ 3 ರೈತರು ಇದೇ ಹುಲಿ ದಾಳಿಗೆ ಬಲಿಯಾಗಿದ್ದಂಥದ್ದು, ಹುಲಿಗಳ ದಾಳಿಗೆ ಬಲಿಯಾಗಿದ್ದಂತಹ ಮೂವರು ರೈತ ಆದರೆ ಮತ್ತೊಬ್ಬರು ಸಾಕಷ್ಟು ಅಂದರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಒಂದು ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ಜೊತೆಗೆ ಪ್ರತಿನಿತ್ಯವೂ ಕೂಡ ಜಾನುವಾರುಗಳ ಮೇಲೆ ಹುಲಿ ದಾಳಿ ಆಗ್ತಾ ಇದ್ದಂತಹ ಘಟನೆಗಳು ನಡೀತಾನೆ ಇರತಕ್ಕಂಥದ್ದು. ಹೀಗಾಗಿ ಈಗಲೂ ಕೂಡ ಅಂದರೆ ಕೇವಲ 20 ಹುಲಿಗಳು ಬಂದಿದ್ದಾವೆ ಕಾಡಿನಿಂದ ನಾಡಿಗೆ ಅಂತ ಹೇಳಿ ಏನು ಅರಣ್ಯ ಅಧಿಕಾರಿಗಳು ಕೊಟ್ಟಿದ್ರು ಮಾಹಿತಿ. ಅದರ ಜೊತೆಗೆ ಹಲವು ರೈತರು ಅಂದರೆ ಕಾಡಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ರೈತರು ಹೆಚ್ಚು ಹುಲಿಗಳು ಬಂದಿರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋ ಒಂದು ಮಾಹಿತಿಗಳನ್ನು ಏನು ಕೊಟ್ಟಿದ್ರು. ಹೀಗಾಗಿ ಒಂದು ರೀತಿ ಆತಂಕ ಇನ್ನೂ ಕೂಡ ಇದೆ. ಈಗ ಏನು ದೇವಲಾಪುರ ಅಳಗಂಚಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸೆರೆಯಾಗಿರ್ತಕ್ಕಂಥ ಈ ಒಂದು ಹುಲಿಯನ್ನು ನಾವು ಗಮನಿಸಬಹುದು. ಬೆಳಗಿನ ಜಾವ 4 ಗಂಟೆ ಸಂದರ್ಭದಲ್ಲಿ ಈ ಒಂದು ಹುಲಿಯನ್ನು ಸೆರೆ ಹಿಡಿಯಲಾಗಿರ್ತಕ್ಕಂಥದ್ದು. ಆ ಭಾಗದಲ್ಲೇ ಹೆಚ್ಚಿನದಾಗಿ ಹುಲಿಗಳು ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ಅಂದರೆ ಅರಣ್ಯ ಪ್ರದೇಶದ ಅಂಚಿನ ಗ್ರಾಮಗಳೇನಿದ್ದಾವೆ, ಈ ಒಂದು ಅಂಚಿನ ಗ್ರಾಮಗಳಲ್ಲಿ ಇನ್ನೂ ಕೂಡ ಭಯದ ವಾತಾವರಣ ಇದೆ. ಆದರೆ ಆ ಒಂದು ಗ್ರಾಮದ ಸಮೀಪ ಅಂದರೆ ಅಳಗಂಚಿ ದೇವಲಾಪುರದ ಸಮೀಪ ಹಿಡಿದಿರ್ತಕ್ಕಂಥ ಈ ಒಂದು ಹುಲಿಯಿಂದಾಗಿ ಆ ಗ್ರಾಮಗಳ ಗ್ರಾಮಸ್ಥರು ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಸರಗೂರು ವ್ಯಾಪ್ತಿ ಇರ್ಬೋದು, ಹುಣಸೂರು ಭಾಗ ಇರ್ಬೋದು, HD ಕೋಟೆ ಭಾಗ ಇರ್ಬೋದು, ಈ ಭಾಗದಲ್ಲಿ ಇನ್ನೂ ಕೂಡ ಆ ಥರದ ಒಂದು ಆತಂಕ ಇದೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಾಗ ಆ ಭಾಗಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಜೊತೆಗೆ ಕೃಷಿ ಚಟುವಟಿಕೆಗೆ ತೆರಳುವಂತಹ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಒಂದು ಕಡೆ ಏನು ಹುಲಿ ಹೆಜ್ಜೆಗಳಿರಬಹುದು ಅಥವಾ ಹುಲಿಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಏನು ಕಾಡು ಪ್ರಾಣಿಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ತಕ್ಷಣ ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ಮನವಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ
ಮಾಡಲಾಗಿದೆ. ಆದರೆ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಸಫಾರಿಯನ್ನ ಆರಂಭ ಮಾಡುವಂತ ಒಂದು ಕೆಲಸ ಆದಂತಹ ಸಂದರ್ಭದಲ್ಲಿ ಅಥವಾ ಅಲ್ಲಿ ಮಾನವರ ಒಂದು ಅಂದ್ರೆ ಜನರ ಒಂದು ಎಂಟ್ರಿ ಏನು ಅರಣ್ಯ ಪ್ರದೇಶಕ್ಕಾಗತ್ತೆ, ಆ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಪರಿಸ್ಥಿತಿ ಮತ್ತೆ ನಿರ್ಮಾಣವಾಗುತ್ತೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.